ಬ್ಲಾಕ್ ಅಲ್ಲಿ ಟಿಕೆಟ್ ಸೇಲ್ ಆಗ್ತದೆ ಅಂತ ಕಾಟೇರ ಚಿತ್ರದಿಂದ ಸ್ಟಾರ್ಟ್ ಆಯ್ತು. ಹೌದು. ಟಿಕೆಟ್ ಸೇಲ್ ಆಗೋದಕ್ಕೆ ಅದು ಅಪ್ಪಟ ಕನ್ನಡ ಸಿನಿಮಾನ ಒಳ್ಳೆ ಕಂಟೆಂಟು. ಹೌದು. ಆ ಸಿನಿಮಾ ರಿಲೀಸ್ಗೂ ಮುಂಚೆ ಜನಕ್ಕೆ ಮುಟ್ಸೋ ರೀತಿ, ರಿಲೀಸ್ ಆದ್ಮೇಲೆ ಕೊಟ್ಟಂತ ಭಾಷೆನ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೌದು. ಅದೆಲ್ಲದನ್ನು ಉಳಿಸ್ಕೊಂಡಿದ್ದಕ್ಕೆ 2 ಸಿನಿಮಾಗಳು ಬ್ಲಾಕ್ ಅಲ್ಲಿ ಟಿಕೆಟ್ ಹೋಗ್ತಾ ಇರೋದು ಆ ವಿಚಾರವಾಗಿದೆ. ಇಲ್ಲ, ಅವ್ರದಕ್ಕೆ ಬ್ಲ್ಯಾಕ್ ಅಲ್ಲಿ ಹೋಗೋದು ಅದೇನು ದರ್ಶನ್ ಸರ್ದು ಹೊಸ್ದೇನಲ್ಲ. ಯಾಕೆಂದರೆ ಎಷ್ಟೆಷ್ಟೋ ಸಿನಿಮಾಗಳು ಅವ್ರದ್ದು ಬ್ಲ್ಯಾಕ್ ಟಿಕೆಟ್ ರೂಲ್ ಹೋಗಿದೆ, ಗ್ಯಾಪ್ ಆಗಿತ್ತು. ಅದೇ ಅದೊಂದು, ಯಾಕೆಂದರೆ ಈಗ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋಂಗೆ ದರ್ಶನ್ ಸರ್ ಸಿನಿಮಾ ಸುಮಾರಾಗಿದೆ ಅಂದರೆ ಸಾಕು, ಕಿತ್ಕೊಂಡು ಹೋಗ್ಬಿಡುತ್ತೆ. ಏನು ಸೂಪರ್ ಆಗಿದೆ ಅಂದರೆ ಕೇಳಂಗಿಲ್ಲ, ಯಾಕೆಂದರೆ ಅದು ಕಂಟೆಂಟ್ ಸಿನಿಮಾ ಆಗಿರೋದ್ರಿಂದ, ಆಮೇಲೆ ಅಪ್ಪಟ ಕನ್ನಡ ಚಿತ್ರ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ಜನ. ಅದಕ್ಕಂತೂ ಹಳ್ಳಿಗಳಿಂದೆಲ್ಲ ಗಾಡಿ ಕಟ್ಕೊಂಡೆಲ್ಲ ಬಂದು ಸಿನಿಮಾ ನೋಡಿದ್ರು. ಅದು 100%. ಆಮೇಲೆ ಅವ್ರಿಗಿರೋ ಫ್ಯಾನ್ ಬೇಸ್ಗೆ ಚೆನ್ನಾಗಿದೆ ಅಂದರೆ ಸಾಕು, ಈಗಲೂ ಕಿತ್ಕೊಂಡು ಓಡ್ತಾ ಇದೆ ಸಿನಿಮಾ ಅದು. ಬಟ್ ಒಂದು ಕಾಮಿಡಿ ಪಿಕ್ಚರ್ಗೆ ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅದು ಒಂಥರ ಈ ಕಟ್ಔಟ್ ನೋಡಿದಾಗ ನಂಗೆ ಅಷ್ಟು ಖುಷಿ ಆಗಲಿಲ್ಲ. ಯಾರೋ ಒಂದು ವೀಡಿಯೋ ಕಳಿಸಿದ್ರು, ಬ್ಲ್ಯಾಕ್ ಟಿಕೆಟು ಹೋಗ್ತಿದೆ ಮೇಯ್ನ್ ಥಿಯೇಟ್ರಲ್ಲಿ ತ್ರಿವೇಣಿನಲ್ಲಿ ಅಂತ. ಅವಾಗ ಆಗಿದ್ದು ಖುಷಿನೇ ಬೇರೆ ಬಿಟ್ರಿ. ಅದು ಸಿಕ್ಕಾಬಟ್ಟೆ ಖುಷಿ ಕೊಡುತ್ತೆ. ಅದೊಂಥರ ಗೊತ್ತಿಲ್ಲ, ಅದು ಆ ವಿಡಿಯೋ ನೋಡಿ ಹಂಗೆ ಕಣ್ಣಲ್ಲಿ ನೀರು ಬಂದಿರೋದು ಉಂಟು ನನಗೆ. ದೇವ್ರ ಕೈ ಹಿಡಿದ್ರಪ್ಪ ಅಂತ. ಸೊ ಫೈನಲಿ ನಾವೇನೇ ಮಾಡಿದ್ರು, ನಾವೇನು ಮಾಡಿದ್ದು ಚೆನ್ನಾಗಿದೆ ಚೆನ್ನಾಗಿಲ್ವ ಸೆಕೆಂಡ್ರಿ, ಬಟ್ ಅದನ್ನು ಡಿಸೈಡ್ ಮಾಡೋದೇ ಜನಗಳು. ಸೊ ಅವ್ರು ಥಿಯೇಟ್ರಿಗೆ ಬಂದಾಗಲೇ ಗೊತ್ತಾಗೋದು ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಬಟ್ ನಮ್ಮ ಸಿನಿಮಾಗೊಂದು ತುಂಬ ಚೆನ್ನಾಗಿ ಬಂದರು. ಆಮೇಲೆ ಇನ್ನೊಂದು ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ತನಕ ಒಂದಷ್ಟು ಜನ ಹಂಗೆ ಫಾಲೋ ಮಾಡ್ತಾರೆ ಅಂತ. ಜಾಸ್ತಿ ಬಂದಿದೆ ಫ್ಯಾಮಿಲಿ, ಅದರಲ್ಲಿ ಈಗ ಬರ್ತಿರೋದೂ ಕೂಡ ನಾವು ಕಂಪೇರ್ ಮಾಡಿದ್ರೆ ಹೆಂಗಸರು ಜಾಸ್ತಿ ಬರ್ತಿದ್ದಾರೆ ನಮ್ಮ ಸಿನಿಮಾಗೆ. ಸೊ ಅದೊಂದು ಇನ್ನೂ ಹೌದು, ಹೆಂಗಸರು ಬರ್ತಿದ್ದಾರೆ. ಮತ್ತು ಅದು ಭಯನೂ ಕೂಡ. ಒಂದು ಫ್ಯಾಮಿಲಿ ಆಡಿಯನ್ಸ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟ. ಖುಷಿದೆ. ಅಂದರೆ ಚಿಕ್ಕಣ್ಣವರು ಈ ನಿರ್ಧಾರ ಅಂದರೆ ಯಾವ ಚೆನ್ನಾಗಿತ್ತು, ಕಾಮಿಡಿಯನ್ ಆಗಿ ಸೂಪರ್ ಹಿಟ್ ನಟ, ಇಂಡಸ್ಟ್ರಿಯಲ್ ಟಾಕು, ಒಳ್ಳೆ ಸಂಭಾವನೆ ತಗೋತಾರೆ. ಚಿಕ್ಕಣ್ಣ ಸಿಕ್ಕಾಬಟ್ಟೆ ಬಿಸಿ, ಕೈಗೆ ಸಿಗಲ್ಲ, ಎಲ್ಲ ಸಿನಿಮಾಗಳಲ್ಲೂ ಅವರೇ ಇರ್ತಾರೆ. ಎಲ್ಲ ಸ್ಟಾರ್ ಸಿನಿಮಾಗಳಿಗೂ ಚಿಕ್ಕಣ್ಣನೇ ಬೇಕು ಅಂತ ಇರೋ ಟೈಮ್ನಲ್ಲಿ, ಪೀಕಲ್ಲಿ ಇರೋ ಟೈಮ್ನಲ್ಲಿ ಒಂದು ನಿರ್ಧಾರ, ಇವತ್ತು ಈ ನಿರ್ಧಾರ ನೀವು ತಗೊಂಡಿರ್ಲಿಲ್ಲ ಅಂದಿದ್ರೆ ಏನು ಮಿಸ್ ಮಾಡ್ಕೋದಿದ್ರು ಚಿಕ್ಕಣ್ಣ? ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನನ್ನನ್ನು ಇಷ್ಟು ಪ್ರತ್ಯೇಕವಾಗಿ ಪ್ರೀತಿಸೋರು ಇದ್ದಾರೆ ಅಂತ. ಸೊ ತುಂಬ ಪ್ರೀತಿ ಮಾಡ್ತಾಯಿದ್ರು. ಬಟ್ ನಾನು ತುಂಬ ಪ್ರಾಕ್ಟಿಕಲಾಗಿ ಬದುಕವನು. ಈ ನನ್ನಿಂದ ನಾನು ಅವೆಲ್ಲ ಸೀನೇ ಇಲ್ಲ, ಅದು ನಂಗೆ ಗೊತ್ತಿದ್ದು ಕೂಡ. ಇಷ್ಟು ದಿನ ಏನಾಗ್ತಿತ್ತು, ಎಲ್ಲ ಸ್ಟಾರ್ಸ್ಗಳು ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೆ, ಅವರು ನೋಡೋಕ್ಕೆ ಅಂತ ಜನ ಬರೋರು. ಸೊ ಆವಾಗ ನಾನು ಬಂದಾಗಲೂ ಚಪ್ಪಾಳೆ ವಿಷಲ್ ಹೊಡೆಯೋರು. ಸೊ ಅದು ಸತ್ಯನೂ ಕೂಡ ಅವರು ನೋಡೋಕೆ ಬಂದಿರ್ತಾರೆ ಅಂತ. ಬಟ್ ಈ ಸಿನಿಮಾ ಮಾಡಿದಾಗ ನಂಗೆ ಅದೇ ಭಯ ಇದ್ದಿದ್ದು. ಅಯ್ಯೋ ಯಾರ ಜೊತೆನೋ ಹೆಂಗೋ ಎಲ್ಲರ ಜೊತೆ ಮಾಡ್ಕೊಂಡು ಆರಾಮಾಗಿದ್ದೆ, ಹಿಂಗೆ ನನ್ನನ್ನೇ ಅಂತ ಸಪ್ರೇಟಾಗಿ ನೋಡೋಕೆ ಬರ್ತಾರ ಗುರು ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ನಾವೇನೇ ಸಿನಿಮಾ ಚೆನ್ನಾಗಿದೆ, ಅದು ಏನೇ ಪ್ರಮೋಟ್ ಮಾಡ್ತಿದ್ರು, ಒಳಗೆ ಆ ಭಯ ಕಾಡ್ತಾನೇ ಇತ್ತು. ಸೊ ರಿಲೀಸ್ ಆದಮೇಲೆ ಗೊತ್ತಾಯಿತು, ಇದು 3ನೇ ವಾರ ಹಿಂಗೆ ಪ್ರತ್ಯೇಕವಾಗಿ ನನ್ನನ್ನು ಪ್ರೀತಿಸೋರು ಒಂದಷ್ಟು ಜನ ಇದ್ದಾರೆ ಅನ್ನೋದನ್ನ ಮಿಸ್ ಮಾಡ್ಕೋತಿದ್ದೆ 100%. ಗೊತ್ತಾಗ್ತಾನೆ ಇರಲಿಲ್ಲ ನನಗೆ. ಅಂದರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರೋದು ಬೇರೆ, ನೀವೇ ಹೂವಾಗೋದು ಬೇರೆ. ಅಯ್ಯೋ ಹೂವು ನಾರು ಅದೆಲ್ಲ ಇಲ್ಲ. ಏನಂದರೆ ಅಂದರೆ ನಾನೇನು ಹೇಳಿದೆ ಅಂತಂದರೆ, ಹೂವಿನ ಜೊತೆ ನಾರು ಸ್ವರ್ಗ ಸೇರೋದು ಅಂದರೆ ದರ್ಶನ್ ಸರ್ ಜೊತೆಗೆ ಆ್ಯಕ್ಟಿಂಗ್ ಮಾಡಿ ನೀವು ಅವ್ರ ಜೊತೆಗೆ ಆ ಸಕ್ಸಸ್ಸಲ್ಲಿ ಹೋಗೋದು ಬೇರೆ. ಆ ಪ್ಲೇಸಲ್ಲಿ ಅಂದರೆ ಒಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟ ಆಗಿ ನಿಮ್ಮ ಜೊತೆಗೆ ಇನ್ನೊಂದಷ್ಟು ಜನ ಕರ್ಕೊಂಡು ಹೋಗುತ್ತೆ. ನನ್ನ ಜೊತೆ ಎಲ್ಲ ಸಿನಿಮಾ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅಷ್ಟೇ. ನನ್ನ ಜೊತೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅದೆಲ್ಲ, ಸಿನಿಮಾ ಜೊತೆ ನಾವು ಹೋಗ್ತೀವಿ. ಫೈನಲಿ ಏನೇ ಇದ್ದರೂ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಜನ ಅಪ್ರಿಷಿಯೇಟ್ ಮಾಡೋದು. ಈಗ ಪ್ರೀತಿ ವಿಶ್ವಾಸ ಎಮೋಷನ್ಗೆ ಒಂದಿನ ನೋಡ್ಬೋದು, ಬಟ್ ನೆಕ್ಸ್ಟ್ ಡೇಯಿಂದ ಕಂಟೆಂಟ್ ಇದ್ದರೆ ಮಾತ್ರ ಅದು ಓಡೋದು. ಸೊ ಸಿನಿಮಾ ಗಟ್ಟಿಗಿದ್ರೆ 100% ನೋಡ್ತಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಯಿತು. ಎಷ್ಟೇ ಒಂದಷ್ಟು ಅಡೆತಡೆಗಳು ಬಂತು ನಮ್ಮದು ರಿಲೀಸ್ಗೆ, ಬಟ್ ಅದು ಎಲ್ರಿಗೂ ಇದ್ದಿದ್ದೆ ಏನೋ, ನಮಗೇನು ಹೊಸ್ದಲ್ಲ ಅನ್ಕೋತೀನಿ. ಅದು ಎಲ್ರಿಗೂ ಅದು ಇದ್ದಿದ್ದೆ. ಬಟ್ ಅದು ಮೀರಿ ಚೆನ್ನಾಗಿದ್ರೆ, ಈಗ ಎಷ್ಟೋ ಕಡೆ ಥಿಯೇಟ್ರ್ಗಳು ಸಿಗಲೇ ಇಲ್ಲ ನಮಗೆ, ಎಷ್ಟೋ ಡಿಸ್ಟ್ರಿಕ್ಗಳಲ್ಲಿ.
ಬಟ್ 2ನೇ ವಾರಕ್ಕೆ ಸಿಕ್ತು. ಸೊ ಚೆನ್ನಾಗಿದ್ದು ಟಾಕು. ಯೂಶ್ವಲಿ ಏನಾಗುತ್ತೆ ಸಿನಿಮಾಗಳಲ್ಲಿ, ಈಗ ಫಸ್ಟ್ ವಾರ ಜಾಸ್ತಿ ಆಗುತ್ತೆ, ಜಾಸ್ತಿ ಥಿಯೇಟ್ರ್ಗಳು, 2ನೇ ವಾರಕ್ಕೆ ಕಡಿಮೆ ಮಾಡ್ಕೊಂಬರ್ತಾರೆ. ಬಟ್ ನಮ್ದು ಉಲ್ಟಾ ಆಗೋಯ್ತು, 2ನೇ ವಾರಕ್ಕೆ 50 ಥಿಯೇಟ್ರ್ ಜಾಸ್ತಿ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಆಮೇಲೆ ಇಡೀ ಸ್ಯಾಂಡಲ್ವುಡ್ ನಿಂತ್ಕೊಂತು ನನ್ನ ಜೊತೆಗೆ ಪ್ರಮೋಷನ್ಗೆ. ಒಬ್ಬರನ್ನೂ ಬಿಡಲಿಲ್ಲ, ಎಲ್ಲರ ಹತ್ರನೂ ಹೋಗಿ ಎಲ್ಲರನ್ನೂ ಬೈಟ್ಸ್ ತಗೊಂಡು, ಬಟ್ ಒಬ್ಬರು ಇಲ್ಲ ಅಂತಲೂ ಹೇಳಲಿಲ್ಲ. ಸೊ ಎಲ್ರದ್ದು ನನಗೆ ಗೊತ್ತಿದೆ ಸ್ಟಾರ್ಸ್ಗಳದ್ದು ಪ್ರೀತಿ, ಎಲ್ಲ ಹೀರೋಗಳು, ಡೈರೆಕ್ಟ್ರು, ಪ್ರೊಡ್ಯೂಸರ್ಸು ನನ್ನ ಲವ್ ಮಾಡ್ತಾರೆ ಅಂತ. ಬಟ್ ಜನನೂ ಇಷ್ಟೊಂದು ಲವ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಈಗ ಅದೊಂದು ಹೊಸದಾಗಿ ಆ್ಯಡ್ ಆಯಿತು. ಇಲ್ಲಿಂದ ದೊಡ್ಡ ಜವಾಬ್ದಾರಿ ಚಿಕ್ಕಣ್ಣವರಿದೆ ಹೆಗ್ಲ ಮೇಲಿದೆ. ಖಂಡಿತವಾಗ್ಲೂ. ಯಾಕೆಂದರೆ ಈಗ ನಾನು ಹೇಳೋದ್ನಲ್ಲ, ಜಾಸ್ತಿ ಬಂದಿರೋದೇ ಫ್ಯಾಮಿಲಿ ಹೆಂಗಸರು ಅಂತ, ಅವ್ರನ್ನ ಕಾಪಾಡ್ಕೊಬೇಕಲ್ಲ, ಅದು ತುಂಬ ದೊಡ್ಡ ಜವಾಬ್ದಾರಿ. ಎಲ್ಲೂ ಮಿಸ್ ಹೊಡೆಯೋಂಗಿಲ್ಲ. ಫ್ಯಾಮಿಲಿ ಆಡಿಯನ್ಸ್ಗೆ ಮಾಡಬೇಕು ಸಿನಿಮಾಗಳನ್ನ, 100% ಆ ಥರದ್ದೇ ಮಾಡ್ತೀನಿ. ಒಂದು ಸ್ವಲ್ಪ ಇದರಲ್ಲಿ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಪಿಕ್ಚರಲ್ಲಿ ಮಕ್ಕಳು ಬಂದಿದ್ದಾರೆ. ಎಲ್ಲ ನೋಡೋದ್ನಲ್ಲ, ಈ ಥಿಯೇಟ್ರ್ ವಿಸಿಟ್ಗಳಿಗಂತ ಎಲ್ಲ ಊರಿಗೂ ಹೋಗಿದ್ವಲ್ಲ, ಎಲ್ಲ ಹೆಂಗಸರು ಮತ್ತು 10 ವರ್ಷದ ಒಳಗಡೆ ಇರೋ ಮಕ್ಕಳುಗಳು ತುಂಬ ನೋಡಿದೆ ಥಿಯೇಟ್ರ್ಗಳಲ್ಲಿ. ನೆಕ್ಸ್ಟ್ ಇನ್ನು ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು. ಮದುವೆ ಗೊತ್ತಿಲ್ಲ ನೋಡೋಣ. ಈ ಜವಾಬ್ದಾರಿ ಮೊದಲು ಸಿಕ್ಕಿದೆ, ಖುಷಿ ಕೊಟ್ಟಿದೆ, 100% ಖುಷಿ ಕೊಟ್ಟಿದೆ ಬಿಡ್ರಿ. ಇದು ನನಗೀಗಲೂ ನಂಬೋಕ್ಕಾಗಲ್ಲ, ಯಾವ್ದಾ ನನ್ನ ಸಿನಿಮಾ 3ನೇ ವಾರ ಹೋಗ್ತಿದ್ಯಾ ಅಂತ.